ಹೋಮ್ ಮೇಡ್ ಕ್ವಿಕ್ ಆ್ಯಂಡ್ ಮಕ್ಕಳಿಗೆ ಹೆಲ್ದಿ ಆಗಿರೋ ಐಸ್ ಕ್ರೀಮ್ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಈ ಐಸ್ ಕ್ರೀಮ್ ಎಷ್ಟು ಇಷ್ಟ ಅಂದರೆ ಎಕ್ಸೈಟ್ಮೆಂಟಲ್ಲಿ ಅವಳು ಸುನೆ ಮಾಡ್ಕೊಂಬಿಟ್ಲು. ಇದಕ್ಕೆ ಏನೂ ಬೇಕಾಗಲ್ಲ, ಫ್ರೋಝನ್ ಮ್ಯಾಂಗೋ ಬೇಕು, ಮನೆಯಲ್ಲೇ ಕಟ್ ಮಾಡಿ ಪೀಸ್ ಮಾಡಿ ಅದನ್ನು ನಾನು ಫ್ರೋಝ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಹತ್ರ ಇತ್ತು ಅಂದರೆ ಒಂದು ಸ್ಮಾಲ್ ಪೀಸ್ ಆಫ್ ಆ್ಯಪಲ್ನ ಆ್ಯಡ್ ಮಾಡ್ಕೊಬೋದು, ಯಾಕಂದರೆ ಮ್ಯಾಂಗೋ ತುಂಬ ಸ್ವೀಟಾಗಿರುತ್ತೆ. ಸೊ ಸ್ವಲ್ಪ ಅದನ್ನು ಕಟ್ ಮಾಡೋಕ್ಕೆ ಅಂತ ನಾನು ಇಲ್ಲಿ ಆ್ಯಪಲ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಲ್ ಸಕ್ಕರೆ, ಮ್ಯಾಂಗೋ ಹೀಟ್ ಅಂತ ಅಂದ್ಬಿಟ್ಟು ನಾನು ಕಲ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿರುವಂತಹ ಒಂದು 2-3 ಸ್ಪೂನ್ ಆಫ್ ಹಾಲು, ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು. ನಾವು ಇದನ್ನು ಎಷ್ಟು ಸ್ಮೂತಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಪೇಸ್ಟ್ ಮಾಡಿಕೊಂಡು ಏನಿಲ್ಲ, ಪೇಸ್ಟ್ ಮಾಡಿಕೊಂಡ್ರೆ 90% ಐಸ್ ಕ್ರೀಮ್ ರೆಡಿ. ಸ್ಟೋರಲ್ಲಿ ತೊಗೊಂಡ್ಬಂದು ತಿನ್ನೋದಕ್ಕಿಂತ ಈ ಥರ ಕ್ವಿಕ್ಕಾಗಿ ಮಾಡಿಕೊಂಡು ಸ್ಪೆಷಲಿ ಮಕ್ಕಳು ಕೊಟ್ಟರೆ ಅವರು ತುಂಬ ಇಷ್ಟಪಡ್ತಾರೆ. ನನ್ನ ಮಗಳಿಗಂತೂ ಎಸ್ಪೆಷಲಿ ಈ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಈ ಥರ ಐಸ್ ಕ್ರೀಮ್ ರೆಸಿಪೀಸು ಟ್ರೈ ಮಾಡ್ತಾನೇ ಇದ್ದೀನಿ. ಎಸ್ಪೆಷಲಿ ಮ್ಯಾಂಗೋ ಅಂತ ಬಂದರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, 2 ನಿಮಿಷ ಕಟ್ ಮಾಡ್ಕೊಳ್ಳೋದು, ಫ್ರೀಸ್ ಮಾಡ್ಕೊಳ್ಳೋದು, ಈ ಥರ ಮಿಕ್ಸಿ ಮಾಡ್ಕೊಳ್ಳೋದು, ಐಸ್ ಕ್ರೀಮ್ ರೆಡಿನೇ ಆಗೋಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡಿರೋದನ್ನು ನೀವು ಹಾಗೆ ಡೈರೆಕ್ಟಾಗಿ ಕೂಡ ಕೊಡ್ಬೋದು, ಯಾಕಂದರೆ ಇದು ಆಲ್ರೆಡಿ ಸ್ವಲ್ಪ ಕೋಲ್ಡಾಗೇ ಇರುತ್ತೆ. ಬಟ್ ನನ್ನ ಮಗಳಿಗೆ ಸ್ವಲ್ಪ ಇನ್ನೊಂಚೂರು ಐಸ್ ಕ್ರೀಮ್ ಟೆಕ್ಸ್ಚರಲ್ಲಿ ಬರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು 10 ಮಿನಿಟ್ಸ್ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. 10 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟರೆ ಸಾಕು, ಅದು ಸ್ವಲ್ಪ ಹಾರ್ಡಾಗಿ ಐಸ್ ಕ್ರೀಮ್ ಟೆಕ್ಸ್ಚರ್ ಬರುತ್ತಲ್ವ, ಆ ಥರ ಆಗುತ್ತೆ. ಆ ಥರ ಆಯಿತು ಅಂತ ಅಂದ್ಬಿಟ್ಟು ನಾನು ಒಂದು 2 ಸೆಕೆಂಡ್ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಇಟ್ಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ನಾನು ತೆಗೆದ್ಬಿಟ್ಟು ಇಡ್ತಾ ಇದ್ದೀನಿ. ಅವಳು ಯಾವ ಲೆವೆಲ್ ಇದು ಅಂತಂದರೆ ಅವಳು ಎಕ್ಸೈಟ್ಮೆಂಟಲ್ಲಿ ಮ್ಯಾಂಗೋ ಅಂತ ಅಂದ್ಬಿಟ್ಟು ನಾನು ಅವಳು ಸರ್ವಿಂಗ್ ಬೌಲ್ಗೆ ಹಾಕೋ ಅಷ್ಟರಲ್ಲಿ ಚಿಕ್ಕ ಪೀಸಸ್ ಮಾಡಿ, ಯಾಕಂದ್ರೆ ಅವಳು ಕೊಟ್ಟರೆ ಫುಲ್ಲು ಎಲ್ಲ ಒಟ್ಟಿಗೆ ತೊಗೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಕೊಡೋ ಅಷ್ಟರಲ್ಲಿ ಅವಳಿಗೆ ಸುಸುನೇ ಬಂದ್ಬಿಡ್ತು. ಬಟ್ ಸ್ಟಿಲ್ ಅವಳು ಸುಸು ಬಂದಿದ್ರು ಅವಳು ಬಿಡ್ತಾನೇ ಇಲ್ಲ, ನನಗೆ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ಲು. ಇನ್ನೇನು ಮಾಡೋಕ್ಕಾಗತ್ತೆ, ಮಕ್ಕಳು ಹಠ ಮಾಡಿ ಅವಳು ಅಳೋದಕ್ಕಿಂತ ಬದಲು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವಳನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಾನು ಅವಳಿಗೆ ಐಸ್ ಕ್ರೀಮ್ನ ಕೊಟ್ಟೆ. ಎಷ್ಟು ಇಷ್ಟ ಆಗೋಯ್ತು ಅವಳಿಗೆ ಅಂತಂದರೆ ಅವಳು ಫಸ್ಟ್ ಸತಿ ಸೂಪರ್ ಆಗಿದೆ ಅಂತ ಯಾರಿಗೂ ಐಸ್ ಕ್ರೀಮ್ನ ಕೊಡ್ತಾನೆ ಇಲ್ಲ. ನೀವೇ ಕೇಳಿಸ್ಕೊಳ್ಳಿ ಅವಳು ಏನು ಹೇಳ್ತಾಳೆ ಅಂತ ಅಂದ್ಬಿಟ್ಟು. ಒದ್ದಿಲ್ಲ ಹೇಳು. ಯಮ್ಮಿ, ಸೂಪರ್. ನೀನು ತಿಂತ್ಯಾ? ನೀನು ತಿನ್ಬಿಟ್ಟು ಹೇಳ್ತೀಯಾ? ಓ ಸೂಪರ್. ಅಮ್ಮಗೆ ಅಜ್ಜಿಗೆ ಥ್ಯಾಂಕ್ ಯು ಹೇಳು. ಅಜ್ಜಿಗೆ ಥ್ಯಾಂಕ್ ಯು ಹೇಳು. ಓ ಮಳೆ ಬರುತ್ತೆ ಈಗ, ನೀನು ಥ್ಯಾಂಕ್ ಯು ಹೇಳು ಅಜ್ಜಿಗೆ. ಮಳ್ಳಿ. ಓ ಅಜ್ಜಿಗೆ ಥ್ಯಾಂಕ್ ಯು ಹೇಳ್ದಾ? ಇನ್ನೊಂದ್ಸತಿ ತಿನ್ನು. ಕೋಲ್ಡ್ ಆಯ್ತು ಕೈಗೆ. ಕೋಲ್ಡ್ ಆಯ್ತಾ? ಮಮ್ಮಿಗೊಂಚೂರು ಹೋಗ್ಲಿ. ಮಮ್ಮಿ ಯಮ್ಮಿ ಕೊಡಿ. ಮಮ್ಮಿಗೊಂಚೂರು ತಿನ್ಸು. ಓ ಸೂಪರ್ ಡ್ಯಾನ್ಸ್ ಬೇರೆ. ಅಯ್ಯೋ ಓಕೆ. ಹೆಂಗಿದೆಯಮ್ಮ ಐಸು? ಸೂಪರ್. ಹೆಂಗಿತ್ತು? ಸುತ್ತ ಅಲ್ಲ, ತಣ್ಣ. ಕೋಲ್ಡ್. ನಿನ್ನ ಕೋಲ್ಡ್ ಆಯ್ತಾ ನಿನ್ನ ಕೋಲ್ಡು. ಓಕೆ, ಅಮ್ಮ ಇಟ್ಕೊಂಡ್ಲಾ? ಅಮ್ಮ ಇಟ್ಕೊಂಡು ತಿನ್ಕೊಡು. ಓಕೆ ಕೋಲ್ಡ್ ಆಗಲ್ಲ ಕೊಡು, ಅಮ್ಮ ಇಟ್ಕೊತೀನಿ. ನೀನೇ ತಿಂತೀಯಾ?
ಅವಳು ಈ ಥರ ಎಂಜಾಯ್ ಮಾಡಿ ಅವಳು ಐಸ್ ಕ್ರೀಮ್ನ ತಿಂತಾ ಇದ್ದಾಳೆ. ನಿಮ್ಗೆ ಇಷ್ಟ ಆಗಿದ್ರೆ ಈ ಥರ ಐಸ್ ಕ್ರೀಮ್ ರೆಸಿಪೀಸ್ಗೆ ಕಮೆಂಟಲ್ಲಿ